ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಎಸ್ಐಟಿ ಟೀಮ್ ಇಂದು ಸಿಎಂ ಭೇಟಿಯಾಗಲಿರುವ ಪ್ರಣವ್ ಮೊಹಾಂತಿ, ಸಿದ್ದರಾಮಯ್ಯರನ್ನ ಭೇಟಿಯಾಗಲಿರುವ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ತನಿಖೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಎಸ್ಐಟಿಯ ಮುಖ್ಯಸ್ಥ ಈಗಾಗಲೇ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಣವ್ ಮೊಹಾಂತಿ. ಒಂದು ಕಡೆ ನೋಡಿ, ಕಳೆದ 10 ದಿನಗಳಿಂದ ತಟಸ್ಥವಾದಂತಿದ್ದಂತಹ ಎಸ್ಐಟಿ ತನಿಖೆ ಮತ್ತೆ ಚುರುಕಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿದ್ರು. ಇನ್ನು ಈ ಪ್ರಕರಣದ ಕುರಿತಂತೆ ಅಧಿಕಾರಿಗಳೊಂದಿಗೆ ಸುದೀರ್ಘವಾದಂತಹ ಸಭೆಯನ್ನ ಕೂಡ ನಿನ್ನೆ ನಡೆಸಿದ್ರು. ಎಲ್ಲ ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ತನಿಖಾಧಿಕಾರಿಗಳಾದಂತಹ ಜಿತೇಂದ್ರ ಕುಮಾರ್ ದಯಾಮ, ಎಸ್ಪಿ ಸಿಎ ಸೈಮನ್, ಡಿವೈಎಸ್ಪಿ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳೊಂದಿಗೆ ನಿನ್ನೆ ರಾತ್ರಿ 10 ಗಂಟೆಯವರೆಗೂ ಕೂಡ ನಿರಂತರವಾಗಿ ಸಭೆಯನ್ನ ಮಾಡಿದ್ರು. ಹಾಗೆ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಮಾಹಿತಿ ಏನು ಸಂಗ್ರಹ ಮಾಡಿಕೊಂಡಿದ್ದಾರೆ ಅದನ್ನ ಇವಾಗ ಸಿಎಂಗೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ಕಳೆದ 10 ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಈ ಒಂದು ಪ್ರಮುಖ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ತನಿಖಾಧಿಕಾರಿಗಳಿಂದ ಪಡೆದಂತಹ ಮಾಹಿತಿಯನ್ನ ಸಿಎಂ ಅವರನ್ನ ಭೇಟಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಎಲ್ಲಾ ಮಾಹಿತಿಯನ್ನ ಅವರಿಗೆ ತಲುಪಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ. ಸೌಜನ್ಯ ಮಾವ ವಿಠಲಗೌಡ ತೋರಿಸಿದ ಜಾಗದಲ್ಲಿ ಶೋಧ ಕಾರ್ಯವನ್ನ ನಡೆಸುತ್ತಾ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರನ್ನ ಮಾಡಲಿದೆ ಎಸ್ಐಟಿ ಟೀಮ್. ಶೋಧ ಕಾರ್ಯಕ್ಕೆ ಇಂದೇ ಸ್ಥಳ ಗುರುತಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಬಳಿ ಬಂಗ್ಲೆಗುಡ್ಡ, ಈ ಒಂದು ಜಾಗದಲ್ಲಿ ಶೋಧ ಕಾರ್ಯ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ ನಡೆಸುತ್ತಾ ಎಸ್ಐಟಿ ಟೀಮ್ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಇನ್ನು ಈವರೆಗೂ ಕೂಡ ಸ್ಥಳ ಮಹಜರು ಆಗಿಲ್ಲ, ಆದರೆ ಸ್ಥಳ ಮಹಜರು ಆಗುತ್ತೆ. ಸ್ಥಳವನ್ನ ಗುರುತಿಸಿ ನಂತರ ಶೋಧ ಕಾರ್ಯ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸೌಜನ್ಯ ಮಾವ ವಿಠಲಗೌಡ ಅವರು ತೋರಿಸುವಂತಹ ಜಾಗದಲ್ಲಿ ಎಸ್ಐಟಿ ಟೀಮ್ ಅಗೆಯುವಂತಹ ಕೆಲಸವನ್ನ, ಶೋಧ ಕಾರ್ಯವನ್ನ ಮುಂದುವರಿಸುತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರೇ ಸೌಜನ್ಯ ಮಾವ ವಿಠಲಗೌಡ ಅವರು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಎನ್ನುವಂತೆ ಕೆಲವರು ದೂರು ನೀಡ್ತಾ ಇದ್ದಾರೆ, ಇನ್ನು ಕೆಲವರು ದೂರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಂದಷ್ಟು ಶೋಧ ಕಾರ್ಯಾಚರಣೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ಈ ಒಂದು ಧರ್ಮಸ್ಥಳ ಅಸ್ಥಿಪಂಜರ ಉತ್ಖನನ ಪ್ರಕರಣದಲ್ಲಿ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮರಗಳ ಸರ್ವೆಗೆ ಮುಂದಾಗುತ್ತಾ ಎಸ್ಐಟಿ ಟೀಮ್. ಇನ್ನ ಮರಗಳು ಎಷ್ಟಿದೆ, ಅವುಗಳ ಅಂದಾಜು ವಯಸ್ಸು ಎಷ್ಟು, ಈ ಬಗ್ಗೆ ಕೂಡ ಮಾಹಿತಿ ತಿಳಿದುಕೊಳ್ಳೋಕೆ ಎಸ್ಐಟಿ ಟೀಮ್ ಮುಂದಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮರಗಳ ಸರ್ವೆಗೆ ಮುಂದಾಗಿದೆ. ಮರಗಳು ಎಷ್ಟಿದೆ, ಅವುಗಳ ಅಂದಾಜು ವಯಸ್ಸು ಎಷ್ಟಿರಬಹುದು, ಈ ಬಗ್ಗೆ ಮಾಹಿತಿ ತಿಳಿಯೋಕೆ ಎಸ್ಐಟಿ ಟೀಮ್ ಮುಂದಾಗಿದೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸರ್ವೆ ಮಾಡಲು ಅರಣ್ಯಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆಯಂತೆ. ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ ಅಧಿಕಾರಿಗಳ ನಡೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಒಂದೇ ಜಾಗದಲ್ಲಿ 5ಕ್ಕೂ ಹೆಚ್ಚು ಅಸ್ಥಿ ಪಂಜರಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿ ಏನೋ ರಹಸ್ಯ ಅಡಗಿರಬಹುದು ಎನ್ನುವಂತಹ ಶಂಕೆಯ ಮೇರೆಗೆ ಶೋಧ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡಿದೆ ವಿಠಲಗೌಡ ಅವರ ಒಂದು ಏನು ಸ್ಥಳವನ್ನ ಗುರುತಿಸುವಂತಹ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಮತ್ತೆ ಉತ್ಖನನ ಕಾರ್ಯ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಮರಗಳಿಗೆ ಎಷ್ಟಿದೆ, ಅವುಗಳ ಅಂದಾಜು ವಯಸ್ಸು ಯಾಕೆ ಅಂತಂದ್ರೆ, ಈಗ
ಪ್ರಕರಣ ದಾಖಲಾಗಿರೋದು 2025ರಲ್ಲಿ. ಆದರೆ 2025ಕ್ಕೂ 10 ವರ್ಷದ ಹಿಂದೆ 12 ವರ್ಷದ ಹಿಂದೆ ಏನು ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕರಣಗಳು ದಾಖಲಾಗುವಂತಹ ಸಂದರ್ಭದಲ್ಲಿ ಅಲ್ಲಿ ಕಾಡು ಇತ್ತು ಎನ್ನುವಂತಹ ಒಂದು ಏನು ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಗಿಡಗಳು ಬೆಳೆದಿದೆ, ಮರಗಳು ಬೆಳೆದಿದೆ, ಹಾಗೆ ಪ್ರಕೃತಿ ತುಂಬ ಬೆಳವಣಿಗೆಯನ್ನು ಕಂಡಿದೆ. ಹೀಗಾಗಿ ಮರಗಳು ಎಷ್ಟಿದೆ, ಮರಗಳ ವಯಸ್ಸು ಎಷ್ಟು, ಈ ರೀತಿಯ ಒಂದು ಶೋಧ ಕಾರ್ಯಾಚರಣೆಗೂ ಕೂಡ ಮುಂದಾಗಿರುವಂಥದ್ದು SIT ಟೀಮ್. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮರಗಳ ಸರ್ವೆಗೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಕೆ SIT ಟೀಮ್ ಮುಂದಾಗಿರುವಂಥದ್ದು. ಹಾಗೆ ಅರಣ್ಯಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದೆ. ನೇತ್ರಾವತಿ ನದಿ ತಟದಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ ಬೆಳೆದಿರುವಂತಹ ಮರಗಳ ಒಂದು ಅಂದಾಜು ವಯಸ್ಸು ಎಷ್ಟಿರಬಹುದು, ಈ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕೋಕೆ ಅರಣ್ಯ ಅಧಿಕಾರಿಗಳಿಗೆ SIT ಟೀಮ್ ಸೂಚನೆಯನ್ನ ಕೂಡ ಮೂಡಿಸಿರುವಂಥದ್ದು. ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ ಅರಣ್ಯಾಧಿಕಾರಿಗಳ ಈ ಒಂದು ನಡೆ. ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪ್ರಣವ್ ಮೊಹಾಂತಿ ಈಗಾಗಲೇ ನಿನ್ನೆ ಅಧಿಕಾರಿಗಳೊಟ್ಟಿಗೆ ಒಂದು ಸಭೆಯನ್ನ ನಡೆಸಿದ್ದಾರೆ. ನಿರಂತರವಾದಂತಹ ಸಭೆಯನ್ನ ನಡೆಸಿ ಅನಂತರ CM ಅವರನ್ನ ಭೇಟಿ ಮಾಡುವಂತಹ ಸಂದರ್ಭ ಕೂಡ ಇರುವಂಥದ್ದು. ಅದರ ಜೊತೆಗೆ ಬಂಗ್ಲೆಗುಡ್ಡದಲ್ಲಿ ರಹಸ್ಯಗಳನ್ನ ಹುಡುಕುವಂತಹ ಕೆಲಸಕ್ಕೆ ವಿಠ್ಠಲಗೌಡ ಅವರನ್ನ ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್. ಶ್ರೀರಾಜ್, ನೋಡಿ, ಧರ್ಮಸ್ಥಳ ಪ್ರಕರಣದ ತನಿಖೆ ಈಗಾಗಲೇ ಚುರುಕುಗೊಳಿಸಿದೆ ಅಂತಾನೆ ಹೇಳ್ಬೋದು SIT ಟೀಮ್. ಒಂದು ಕಡೆ CM ಭೇಟಿಯಾಗಲಿದ್ದಾರೆ ಪ್ರಣವ್ ಮೊಹಾಂತಿ ಅವರು, ಇನ್ನೊಂದು ಕಡೆ ಇಲ್ಲಿ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರು ಮಾಡಲಿರುವಂತಹ ಪ್ರಕ್ರಿಯೆಗೆ ಕೂಡ ಮುನ್ನುಡಿಯನ್ನ ಬರೆದಿರುವಂಥದ್ದು. ಅದರ ಜೊತೆಗೆ ಮರಗಳು ಎಷ್ಟಿದೆ, ಅವುಗಳ ಅಂದಾಜು ಎಷ್ಟು ಬಂಗ್ಲೆಗುಡ್ಡದ ಒಂದು ಜಾಗದಲ್ಲಿ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಅರಣ್ಯಾಧಿಕಾರಿಗಳಿಗೆ SIT ಟೀಮ್ ಸೂಚನೆಯನ್ನ ಕೂಡ ನೀಡಿದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ದಿನವೂ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಗೃಹ ಮಂತ್ರಿಗಳನ್ನ SIT ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಒಂದಿಷ್ಟು ಬಾರಿ ಭೇಟಿಯಾಗಿ ಒಂದಿಷ್ಟು ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ, ಎಷ್ಟರ ಮಟ್ಟಿಗೆ ತನಿಖೆ ಆಗಿದೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನಿನ್ನೆ ಬೆಳ್ತಂಗಡಿಯಲ್ಲಿ ಖುದ್ದಾಗಿ SIT ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಭೇಟಿ ನೀಡಿ ಸುಮಾರು ಬೆಳ್ತಂಗಡಿ ಮತ್ತು ಮಂಗಳೂರಿನಲ್ಲಿ ತೆರೆದಿರುವಂತಹ SIT ಕಚೇರಿಗೆ ಬಂದಿರುವಂತಹ ಸುಮಾರು 30 ಪ್ರಕರಣಗಳನ್ನ ಅಥವಾ ದೂರುಗಳನ್ನ ಖುದ್ದಾಗಿ ಪ್ರಣವ್ ಮೊಹಾಂತಿ ಅವರು ಪರಿಶೀಲನೆ ನಡೆಸಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿಕೊಂಡಿದ್ದಾರೆ. ಈಗ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯ ಆಗಬಹುದು ಅನ್ನುವಂತಹ ಎಲ್ಲಾ ಮಾಹಿತಿಗಳು SIT ಮೂಲಗಳಿಂದ ನಮಗೆ ಲಭ್ಯ ಆಗ್ತಾ ಇದೆ. ಸೌಜನ್ಯ ಮಾವ ವಿಠಲ್ಗೌಡ ತೋರಿಸಿರುವಂತಹ ಜಾಗದಲ್ಲಿ ಮತ್ತೆ ಶೋಧ ಆಗುತ್ತಾ ಅನ್ನೋದು. ಈ ಹಿಂದೆ ವಿಠಲ್ಗೌಡ ಮತ್ತೆ ಗಿರೀಶ್ ಮಠಣ್ಣನವರು ಮತ್ತೆ ಒಂದಿಷ್ಟು ಜಯಂತು ಇವರೆಲ್ಲರನ್ನು ಕೂಡ ವಿಚಾರಣೆಗೆ ಕರೆದಾಗ ಈ ವಿಚಾರ ಬಂಗ್ಲೆಗುಡ್ಡದಲ್ಲಿ ಸಾವಿರಾರು ಶವಗಳನ್ನ ಹೂಟಿಡಲಾಗಿತ್ತು. ಮತ್ತೆ SITಗೆ ಬಹಳ ಪ್ರಮುಖವಾಗಿ 15 ಅಸ್ಥಿ ಪಂಜರಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಈ ಬಗ್ಗೆ ಒಂದಿಷ್ಟು ವಿಚಾರಣೆಯನ್ನ ತೀವ್ರಗೊಳಿಸಿದ ನಂತರ ವಿಠಲ್ಗೌಡ ಮತ್ತೆ ಬಂಗ್ಲೆಗುಡ್ಡದಲ್ಲಿ ಶೋಧ ಆಗ್ಬೇಕು ಅನ್ನುವುದನ್ನ ಒತ್ತಾಯಿಸಿದ್ದಾನೆ ಅನ್ನುವ ಹಿನ್ನೆಲೆಯಲ್ಲಿ ಮತ್ತೆ ಬಂಗ್ಲೆಗುಡ್ಡದಲ್ಲಿ ವಿಚಾರಣೆ ಮಾಡಬೇಕು ಅನ್ನುವ ಎಲ್ಲ ತಯಾರಿಯನ್ನ SIT ಈಗ ಮಾಡಿಕೊಂಡಿದೆ ಅನ್ನುವಂಥದ್ದು. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಮರಗಳ ಸರ್ವೆ ಆಗ್ತಾ ಇದೆ, ಮತ್ತೆ ಎಷ್ಟಿವೆ, ಅವುಗಳ ಅಂದಾಜು ವಯಸ್ಸೆಷ್ಟು, ಇದ್ರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಅರಣ್ಯ ಇಲಾಖೆಯಿಂದ ತೆಗೆದುಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನ SIT ಮಾಡ್ತಾ ಇದೆ. ಸೊ ಒಟ್ನಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಬಹಳ ದೊಡ್ಡ ಕುತೂಹಲವಾದಂತಹ ಪ್ರಶ್ನೆ ಆಗಿದೆ.
SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಇವತ್ತು ಸಿದ್ದರಾಮಯ್ಯನವರನ್ನ ಖುದ್ದಾಗಿ ಮೀಟ್ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕಾವ್ಯ, ಎಸ್, ಥ್ಯಾಂಕ್ ಯು ಶ್ರೀರಾಜ್ ವಕ್ವಾಡಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ವೀಕ್ಷಕರೇ, ಈಗಾಗಲೇ ತೀವ್ರ ಕುತೂಹಲವನ್ನ ಮೂಡಿಸಿರುವಂಥದ್ದು ಧರ್ಮಸ್ಥಳ ಪ್ರಕರಣ ಪ್ರತಿ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ಯಾವ ಬೆಳವಣಿಗೆಯನ್ನ ಕಾಣುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.